ಸರ್ಕಾರಿ ಶಾಲೆ ಹೀಗೂ ಇರುತ್ತಾ? ಹೌದು ವೀಕ್ಷಕರೇ, ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವವರೇ ಜಾಸ್ತಿ. ಆಧುನಿಕ ಯುಗದಲ್ಲಿ ಖಾಸಗಿ ಶಾಲೆಗಳದ್ದೇ ದರ್ಬಾರ್. ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಓದದಿದ್ದರೆ ಪಾಲಕರಿಗೆ ಇನ್ನಿಲ್ಲದ ಕಸಿವಿಸಿ. ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿ ತಾವು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಎನ್ನುವುದು ವಿಪರ್ಯಾಸದ ಸಂಗತಿಯಲ್ಲವೇ? ಇದಕ್ಕೆ ಅಪವಾದವೆಂಬಂತೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ಸರ್ಕಾರಿ ಶಾಲೆ ಇಂದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಇಲ್ಲಿ ಶಿಕ್ಷಕರೇ ಪಾಲಕರಾಗಿ ಶಾಲೆಯ ಮನೆಯಾಗಿ ಮಾರ್ಪಟ್ಟಿದೆ ಎಂದರೆ ತಪ್ಪಾಗಲಾರದು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಧರ್ ಹೊನ್ನನವರ್ ದತ್ತು ಶಾಲೆಯಾಗಿದ್ದು ಅವರೇ ಖುದ್ದಾಗಿ ಕಾಳಜಿ ವಹಿಸಿ ಶಾಲಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರ ಜೊತೆಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹದೇವಪ್ಪ ಹೊನ್ನನ್ನವರ್, ಮುದ್ದಪ್ಪ ರಾಮಾಪುರ್, ಸಹದೇವಪ್ಪ ಗುಳೇದಿಕೇರಿ, ಉಮೇಶ್ ಹುಬ್ಬಳ್ಳಿ, ಶಿವನಾಗಪ್ಪ ಲಕ್ಷ್ಮೀಶ್ವರ, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಾಜ್ ಮುಲ್ಲಾ, ಸಿದ್ದಲಿಂಗೇಶ್ವರ ಕಲಿವಾಳ, ಹಲವಾರು ಜನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇಂದು ಶಾಲೆ ಮಾದರಿ ಶಾಲೆಯಾಗಿ ಬೆಳೆದು ನಿಂತಿದೆ. ಶಾಲಾ ಮಕ್ಕಳು ಓದಿನಲ್ಲಿ ತಮ್ಮ ಪ್ರಾಬಲ್ಯ ಮೆರೆದಿದ್ದಲ್ಲದೆ ಕ್ರೀಡೆಗಳಲ್ಲೂ ಕೂಡ ರಾಜ್ಯವನ್ನ ಹಾಗೂ ವಿಭಾಗ ಮಟ್ಟವನ್ನ ತಲುಪಿದ್ದು ಮೂಲ ಕಾರಣ ಶಿಕ್ಷಕರೇ ಎಂದು ಗ್ರಾಮದ ಜನ ಹೆಮ್ಮೆಯಿಂದ ಹೇಳುತ್ತಾರೆ. ಮುಖ್ಯೋಪಾಧ್ಯಾಯರಾದ ಮೊಮಿನ್ ಸರ್, ಸಹ ಶಿಕ್ಷಕರಾದ ಚಂದ್ರು ದೊಡ್ಮನಿ, ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ಶಿಕ್ಷಕರು ಹಗಲು ಹಿರಳು ಎನ್ನದೇ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದು ಇಂದು ಈ ಶಾಲೆ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ. ಬನ್ನಿ ವೀಕ್ಷಕರೇ, ಈ ಶಾಲೆಯಲ್ಲಿ ಅಂತಹದ್ದೇನಿದೆ, ಶಿಕ್ಷಕರು ಹೇಗೆ ಕೆಲಸ ನಿರ್ವಹಿಸುತ್ತಾರೆ, ಎಸ್ಟಿಎಂಸಿ ಅವರು ಮತ್ತು ಊರ ನಾಗರಿಕರು ಹೇಗೆ ಶಾಲಾ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ ಎನ್ನುವುದನ್ನು ಅವರ ಮುಖಾಂತರವೇ ಕೇಳೋಣ. ನಮಸ್ಕಾರ ವೀಕ್ಷಕರೇ, ಸರ್ಕಾರಿ ಶಾಲೆ ಹೀಗೂ ಇರುತ್ತಾ ಎನ್ನುವ ಕಾನ್ಸೆಪ್ಟ್ನೊಂದಿಗೆ ಸರ್ಕಾರಿ ಶಾಲೆ ಅವನತಿಯ ಸಮಯದಲ್ಲಿ ಸರ್ಕಾರಿ ಶಾಲೆ ಒಂದು ಮಾದರಿ ಶಾಲೆಯಾಗಿ ಮಾರ್ಪಡುವತ್ತ ಶಿಗ್ಗಾವಿ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ಶಾಲೆ ಇವತ್ತು ತಲೆ ಎತ್ತಿ ನಿಂತಿದೆ ಅಂದರೆ ಅತಿಶಯೋಕ್ತಿಯಲ್ಲ. ವೀಕ್ಷಕರೇ, ತಾವು ಈ ಶಾಲೆಯನ್ನು ವೀಕ್ಷಣೆ ಮಾಡಬಹುದು. ಶಾಲೆಯಲ್ಲಿ ಒಳ್ಳೆಯ ಉತ್ತಮ ಒಂದು ಉದ್ಯಾನವನ ನಿರ್ಮಾಣ ಇರಬಹುದು, ಮೂರ್ತಿಗಳ ನಿರ್ಮಾಣ ಇರಬಹುದು, ಇವತ್ತು ಚಿತ್ರಕಲೆ ನಿರ್ಮಾಣ ಇರಬಹುದು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿಯ SDMC ಅವರು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಊರಿನ ಗ್ರಾಮಸ್ಥರು ಸೇರಿ ಒಳ್ಳೆಯ ಶಾಲೆಯ ನಿರ್ಮಾಣದತ್ತ ಹೆಜ್ಜೆ ಹಾಕಿದ್ದಾರೆ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಇದೇ 31ರಂದು ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ, ಕೊಠಡಿಗಳ ಉದ್ಘಾಟನೆ, ಶೌಚಾಲಯ ಉದ್ಘಾಟನೆ ಮತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ತಾವೆಲ್ಲ ಸಾಕಷ್ಟು ಕಡೆ ನೋಡಿರ್ತೀರಿ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂಥೇಳಿ. ಇವತ್ತು ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರುಗಳಿರ್ಬೋದು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಶಶಿಧರ ಹೊನ್ನಣ್ಣವರ ದತ್ತು ಶಾಲೆ ಇದು. ಈ ಶಾಲೆಯನ್ನು ದತ್ತು ತಗೊಂಡು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ದ ಕೀರ್ತಿ ಶಶಿಧರ ಹೊನ್ನಣ್ಣವರಿಗೆ ಸಲ್ತದ ಅಂತಕ್ಕಂಥದ್ದು ಅತಿಶಯೋಕ್ತಿ ಏನಲ್ಲ. ಹೀಗಾಗಿ ಇಲ್ಲಿ ಶಿಕ್ಷಕರು ಕೂಡ ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವತ್ತ ಸಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಹೇಳಲೇಬೇಕಾಗ್ತದೆ. ಇಲ್ಲಿ ಶಿಕ್ಷಕರ ಒಂದು ಸಹಭಾಗಿತ್ವ ಬಹಳಷ್ಟು ಇದೆ. ಜೊತೆಗೆ 117 ಮಕ್ಕಳಿಂದ ಈ ಶಾಲೆ ಇವತ್ತು ಕಂಗೊಳಿಸ್ತಾ ಇದೆ. ಜೊತೆಗೆ 1992ರಂದು ಸ್ಥಾಪನೆಗೊಂಡ ಈ ಶಾಲೆ ಇಂದು ಸರ್ಕಾರಿ ಶಾಲೆಯ ಮಾದರಿ ಶಾಲೆಯಾಗಿ ಪುನರೂಪಗೊಂಡಿದೆ. ಹೀಗಾಗಿ ಈ ಶಾಲೆಯ ಒಂದು ವಾರ್ಷಿಕೋತ್ಸವ ಮತ್ತು ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಈ ಸರಿಗಮಪ್ಪ ಏನು ಭಾಗವಹಿಸಿದ್ಲು ವಿದ್ಯಾರ್ಥಿನಿ ರುಬಿನಾ ನದಾಬ್ ಕೂಡ ಅಂದಿನ ದಿವಸ 31ನೇ ತಾರೀಕು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವಳಿದ್ದಾಳೆ. ಹೀಗಾಗಿ ವೀಕ್ಷಕರೇ, ತಾವೆಲ್ಲ ಈ ಶಾಲೆಯನ್ನು ತಾವು ವೀಕ್ಷಣೆ ಮಾಡಬೇಕು. ರಾಜ್ಯಾದ್ಯಂತ ಇದೊಂದು ಮಾಡೆಲ್ ಶಾಲೆಯಾಗಿ ಹೊರಹೊಮ್ಮುತ್ತಾ ಇದೆ. ತಾವೆಲ್ಲ ಕೂಡ ಈ ಶಾಲೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ. ತಾವೆಲ್ಲ ಇಲ್ಲಿ ಬರಬೇಕು, ಈ ಶಾಲೆಯನ್ನು ಅಭಿವೃದ್ಧಿಯನ್ನು ನೋಡಿ ತಮ್ಮ ಶಾಲೆಯಲ್ಲೂ ಕೂಡ ಇದನ್ನು ನೀವು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ.
ನಾನು ಎಲ್ಲರಿಗೂ ನಮಸ್ಕಾರ. ನಾನು MH ಮೊಮಿನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರದಲ್ಲಿ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಈ ಶಾಲೆಗೆ 2022ರಲ್ಲಿ ಪ್ರಧಾನ ಗುರುಗಳಾಗಿ ಬಂದೆ. ಈ ಶಾಲೆ ಪ್ರಾರಂಭದಿಂದ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥ ಶಾಲೆ. ಈ ವರ್ಷ ನಮ್ಮ ಶಾಲೆಯೊಳಗೆ ನರೇಗಾ ಯೋಜನೆ ಒಳಗೆ ಮತ್ತು ವಿವಿಧ ದಾನಿಗಳಿಂದ ವಿವಿಧ ಕಾಮಗಾರಿಗಳನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದನ್ನು ಮುಕ್ತಾಯ ಇದೇ ತಿಂಗಳ 31ಕ್ಕೆ ಆಗ್ತಾಯಿದೆ. ಇದರ ಪ್ರಾರಂಭೋತ್ಸವವನ್ನು ಮತ್ತು ಉದ್ಘಾಟನೆಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. 31ಕ್ಕೆ ವಿವಿಧ ದಾನಿಗಳಿಂದ ಮತ್ತು ನರೇಗಾ ಯೋಜನೆಯಲ್ಲಿ ಕಂಪೌಂಡ್ ಇರ್ಬೋದು, ಫ್ಲೇವರ್ಸ್ ಇರ್ಬೋದು, ಆಮೇಲೆ ನಮ್ಮ ಸರ್ಕಾರಿ ಯೋಜನೆಯೊಳಗೆ 2 ಕೊಠಡಿಗಳು ನಮ್ಮಲ್ಲಿ ಮಂಜೂರಾಗಿದ್ದಾವೆ. ಒಂದು ವಿವೇಕ ಯೋಜನೆಯೊಳಗೆ, ಮತ್ತೊಂದು ನಿರ್ಮಿತಿ ಕೇಂದ್ರದಿಂದ ಇಲ್ಲಿ 2 ಕೊಠಡಿಗಳನ್ನು ಕೂಡ ನಾವು 31ನೇ ದಿನಾಂಕ ದಿವಸ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ವಿವಿಧ ಗಣ್ಯಮಾನ್ಯರು ನಾವು ಆಹ್ವಾನ ಮಾಡಿದ್ದೇವೆ. ಈ ಶಾಲೆ ಮೊದಲಿನಿಂದಲೂ ಪ್ರಗತಿಯಲ್ಲ ಕಲಿಕೆಯಲ್ಲಿ ಮತ್ತು ಇನ್ನಿತರೆ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಹೊಂದಿದೆ ಅಂತಕ್ಕಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದಾನಿಗಳಿಗೆ ಮತ್ತು ಇವರಿನ ಎಲ್ಲ ನಾಗರಿಕರು ಸಹಾಯವನ್ನು ಮಾಡಿದ್ದಕ್ಕಾಗಿ ನಾನು ಮತ್ತು ನನ್ನ STMC ಅವರ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಯಂಕಾಲ 6 ಗಂಟೆಯ ನಂತರ ನಮ್ಮ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದೇವೆ. ಆ ಕಾರಣ ತಾವೆಲ್ಲರೂ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬರಬೇಕು ಅಂಥೇಳಿ ತಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೇನೆ. ಸರ್, ತಾವುಗಳು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿದ್ರಿ, ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಅಂತ ಹೇಳಿದ್ರಿ. ಅಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು ನಿಮ್ಮವು ಅಂತ? ನಮ್ಮ ಶಾಲೆಯೊಳಗೆ ದಾನಿಗಳಿಂದ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಹಣದಿಂದ ದ್ವಾರ ಬಾಗಿಲ ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಿರ್ಬೋದು, ಮತ್ತು 3D ಪೇಂಟಿಂಗ್ ಆಗಿರ್ಬೋದು ನಮ್ಮ ಕಂಪೌಂಡಿನ ಮೇಲೆ. ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ನಾವು 31ನೇ ದಿನಾಂಕ ದಿವಸ ಉದ್ಘಾಟನೆಯನ್ನು ಮಾಡ್ತೀವಿ. ಇವಕ್ಕೆಲ್ಲ ನೀವು ದುಡ್ಡಿನ ವ್ಯವಸ್ಥೆ ಹೇಗೆ ಮಾಡಿಕೊಂಡ್ರಿ ಅಂತ? ನಾವು ಇದಕ್ಕೆ ನಮ್ಮ ಊರಿನ ಕೆಲವು ಗಣ್ಯಮಾನ್ಯರ ಸಹಕಾರದಿಂದ ಮತ್ತು ನಮ್ಮ ಊರಿನ ಪ್ರತಿಯೊಂದು ಮನೆಗಳಿಗೆ ನಾವು ಭೇಟಿಯನ್ನು ಕೊಟ್ಟಾಗ ದಾನಿಗಳು ತಮ್ಮ ಸಹಾಯ ಹಸ್ತವನ್ನು ನಮ್ಮ ಶಾಲೆಗಳಿಗೆ ಚಾಚಿದ್ದಾರೆ. ಅವರ ಎಲ್ಲರ ಪರಿಶ್ರಮದಿಂದ ಇವತ್ತಿನ ದಿವಸ ಈ ಶಾಲೆ ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಸರ್. ಮಕ್ಕಳನ್ನು ಕೂಡ ತಾವು ವಿಭಾಗ ಮಟ್ಟಕ್ಕೆ ಕೊಂಡೊಯ್ದಿರಿ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇದಕ್ಕೆ ಕಾರಣ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದಿದ್ದರೂ ಕೂಡ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶ್ರೀ MH ಪಾಟೀಲ್ ಅಂತಕ್ಕಂಥ ಒಬ್ಬ ಶಿಕ್ಷಕರು ಪ್ರತಿ ದಿವಸ ಮುಂಜಾನೆ 5 ಗಂಟೆಗೆ ಬಂದು ಮಕ್ಕಳನ್ನು ನಮ್ಮ ಸಿದ್ದಿಂಗಲ್ನ ಕಲಿವಾಳವರ ಒಂದು ಕಣದಲ್ಲಿ ನಾವು ಮೈದಾನವನ್ನು ರೆಡಿ ಮಾಡಿ ಪ್ರತಿ ದಿವಸ ಮಕ್ಕಳಿಗೆ ಪ್ರಾಕ್ಟೀಸನ್ನು ಮಾಡಿ ಕ್ಲಸ್ಟರ್ ಮಟ್ಟ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ವಿಭಾಗ ಮಟ್ಟದವರೆಗೆ ನಾವು ಖೋಖೋವನ್ನು ಬಾಲಕಿಯರ ಖೋಖೋವನ್ನು ಕೊಂಡೊಯ್ದಿದ್ದೇವೆ ಅಂತಕ್ಕಂಥ ಹೆಮ್ಮೆ ನಮ್ಮ ಊರಿಗೆ ಮತ್ತು ನಮ್ಮ ಶಾಲೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಪ್ರೊಜೆಕ್ಟರ್ ಉದ್ಘಾಟನೆ ಅಂತ ಹೇಳ್ಕೊಂಡಿದ್ದೀವಿ. ಸೊ ಇದು ಯಾವ ಥರ ವಿಜ್ಞಾನ ವಸ್ತು ಪ್ರದರ್ಶನ ಯಾವ ಥರ ಮಾಡ್ಕೊಂಡಿದ್ದೀವಿ ಸರ್? ನಮ್ಮ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ 2 ವರ್ಷದ ಒಂದು ಯೋಜನೆ ಒಳಗೆ ಪ್ರತಿ ಮಗುವಿಗೆ ವಿಜ್ಞಾನ ಮಾದರಿಯನ್ನು ತಯಾರು ಮಾಡಲಿಕ್ಕೆ 10,000 ರೂಪಾಯಿ ಅನುದಾನ ಬರ್ತದೆ. ಈ 2 ವರ್ಷದಲ್ಲಿ 4 ಮಕ್ಕಳಿಗೆ 40,000 ಅನುದಾನ ಬಂದಿದೆ. ಆ 40,000ದಲ್ಲಿ ನಾವು 4 ಪ್ರಾಜೆಕ್ಟ್ಗಳನ್ನು ತಂದಿದ್ದೇವೆ. ಆ ಮಕ್ಕಳ ಒಂದು ಏನು ವಿಜ್ಞಾನ ಪ್ರದರ್ಶನವನ್ನು ಕೂಡ ನಾವು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ರಂಗೋಲಿಯಲ್ಲಿ ವಿಜ್ಞಾನ ಮಾದರಿಗಳನ್ನು ಬಿಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ನಾವು ಅವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಲವಾರು ಮಹನೀಯರ ಮೂರ್ತಿಗಳನ್ನು ನೀವು ಪ್ರತಿಷ್ಠಾಪನೆ, ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಮೂರ್ತಿಗಳು, ಹಲವಾರು ಮೂರ್ತಿಗಳನ್ನು ತಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀರಿ. ಈಗ ಮಹಾತ್ಮ ಗಾಂಧಿ ಕೂಡ ಪ್ರತಿಮೆಯನ್ನು ಅನಾವರಣ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀರಿ. ಇವೆಲ್ಲದಕ್ಕೂ ಪ್ರೇರಣೆ ಏನು? ಇದಕ್ಕೆಲ್ಲ ಪ್ರೇರಣೆ ಅಂತಂದರೆ ಇದು ಒಂದು ವಿಜ್ಞಾನ ಮಂದಿರವಾಗಿರುವುದರಿಂದ ಇಲ್ಲಿ ಮೊದಲಿಗೆ ನಮ್ಮ ಶಿಕ್ಷಕರ ದಿನಾಚರಣೆ ಅಂತೇಳಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಮೂರ್ತಿಯನ್ನು ನಾವು ದ್ವಾರ ಭಾಗದಲ್ಲಿ ಪ್ರಾರಂಭಕ್ಕೆ ಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿ ವಿಜ್ಞಾನದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಮೂರ್ತಿಯನ್ನು ಕೂಡ ನಾವು ಇಲ್ಲಿ ಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅದರ ಜೊತೆಗೆ ವಿದೇಶದಲ್ಲಿ ನಮ್ಮ ಭಾರತದ ಒಂದು ಕೀರ್ತಿಯನ್ನು ಬೆಳಗಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ಸ್ಥಾಪನೆ ಮಾಡಿ ಮಕ್ಕಳಿಗೆ ಅವರ ಗುಣಗಳನ್ನು ಬೆಳೆಸ್ಕೊಂಡು ಅವರು ಕೂಡ ಅವರಂಗ ಮಹಾಪುರುಷರಾಗಲಿ ಅಂತಕ್ಕಂಥ ಒಂದು ಪ್ರೇರಣೆ ನಮ್ಮ ಮಕ್ಕಳಲ್ಲಿ ಬರಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಈ ನಮ್ಮ ಶಾಲೆಯಲ್ಲಿ ಇಂಥ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದೇವೆ ಸರ್. ನಮ್ಮ ಶಾಲೆಯಲ್ಲಿ ಹಳೆಯ ಮಹಾತ್ಮ ಗಾಂಧಿಯವರ ಮೂರ್ತಿ ನಿಂತಿರ್ತಕ್ಕಂಥ ಒಂದು ಸ್ಟ್ಯಾಚು ಬಿದ್ದು ಹೋಗಿದ್ದರಿಂದ ಮತ್ತೆ ನಾವು ದಾನಿಗಳನ್ನು
ಬೇಡಿಕೊಂಡಾಗ ಯಾಕೆ ಆಗೋಲ್ಲಪ್ಪ ಅಂತೇಳಿ ಅವರು ಹೇಳಿದ ನಾವು ಮತ್ತೆ ಪುನಃ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತಿ ಅದನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತಿನ ದಿವಸ ನಾವು ಜರುಗಿಸಿದ್ವಿ. ಸರ್, ತಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಗಳು ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವಗಣನೆಗೆ ಒಳಗಾಗ್ಯಾವು ಅಂತಕ್ಕಂಥದ್ದು, ಅಭಿವೃದ್ಧಿ ಶೂನ್ಯಗಳಾಗಿವೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇರೋ ಸಂದರ್ಭದಲ್ಲಿ ಅಪರೂಪವೆಂಬಂತೆ ತಾವೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಿ. ಸೊ ಬೇರೆ ಶಾಲೆಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? ಸರ್, ನಮ್ಮಲ್ಲಿ ನಾವು ಸರ್ಕಾರಿ ಶಾಲೆಗಳು ಅಂತಂದ್ರೆ ಈಗ ಮೂಗು ಮುರಿತಕ್ಕಂಥ ಸಂದರ್ಭ ಇರುವುದರಿಂದ ಆದರೆ ಏಕೆ ಆ ರೀತಿ ಆಯಿತು ಅನ್ನೋದನ್ನು ನಾವು ನಮ್ಮಷ್ಟಕ್ಕೆ ನಾವು ಅರ್ಥಕೊಂಡಾಗ ಅಲ್ಲೇ ಇಂಗ್ಲೀಷ್ ಅಂತಕ್ಕಂಥ ಒಂದು ವ್ಯಾಮೋಹ ಜನರಲ್ಲಿ ಬಂದಿರೋದ್ರಿಂದ ನಮ್ಮಲ್ಲಿ ನಾವು ಪ್ರಾರಂಭದಿಂದ ಪ್ರಾಥಮಿಕ ಶಾಲೆಯ 1ನೇ ತರಗತಿಯಿಂದ ನಲ್ಲಿಕಲ್ಲಿ ಒಳಗೆ ನಾವು ಒಳ್ಳೆಯ ಒಂದು ಇಂಗ್ಲೀಷನ್ನು ಕಾನ್ಸೆಪ್ಟ್ ಇಟ್ಕೊಂಡು ಅವರಿಗೆ ರೈಮ್ಸ್ ಹೇಳಿಸೋದಾಗಿರ್ಬೋದು, ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಲ್ಫಾಬೆಟ್ ಆಗಿರ್ಬೋದು, ಇವನ್ನೆಲ್ಲವನ್ನು ಮಕ್ಕಳಲ್ಲಿ ನಾವು ಬೋಧನೆ ಮಾಡ್ತಾ ಇರೋದ್ರಿಂದ ಅದರ ಜೊತೆಗೆ ದಾನಿಗಳ ಸಹಾಯದಿಂದ ಅನೇಕ ಬೋಧನೋಪಕರಣಗಳನ್ನು ನಾವು ಸಂಗ್ರಹ ಮಾಡಿ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದೇವೆ. ನಾವು ಒಳ್ಳೆಯ ರೀತಿಯಿಂದ ನಾವು ಶಾಲೆಯೊಳಗೆ ಮಕ್ಕಳನ್ನು ಪಾಠ ಬೋಧನೆ ಮಾಡಿ ನಮ್ಮ ಮಕ್ಕಳು ಪಠ್ಯ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಮುಂದಿರುವುದರಿಂದ ಎಲ್ಲ ಸಾರ್ವಜನಿಕರು ನಮ್ಮ ಶಾಲೆಯನ್ನು ಮೆಚ್ಚಿಕೊಂಡು ಸರ್ಕಾರಿ ಶಾಲೆಗಳು ಅಂತಂದರೆ ಹೀಗೂ ಅದಾವು ಅನ್ನೋಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ತಾ ಇದ್ದಾರೆ. ಇದು ನನ್ನ ಶಾಲೆಯ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ನನ್ನ ಹೆಸರು ವಿಶಾಲಾ ಪರಶುರಾಮ್ ಮಲ್ಲಾಡ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ್. ಇದು ಶಾಲೆ 1997ರಲ್ಲಿ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ 4ನೇ ತರಗತಿಗೆ ಬಂದಿದ್ದೇನೆ. 4ನೇ ತರಗತಿಗೆ ಬಂದಾಗ ಇಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಮತ್ತು ನಮಗೆ ಈ ಶಾಲೆಯಲ್ಲಿ ಮಳೆಯದು ಬಂದಾಗ ಇವೆರಡು ಕ್ಲಾಸ್ ರೂಮ್ಗಳು ಇದ್ವು ಇಲ್ಲಿ. ಆ ಮಳೆಯದು ಎಲ್ಲ ಬಂದಾಗ ನೀರೆಲ್ಲ ನಿಂದಿರ್ತಿತ್ತು, ಕ್ಲಾಸ್ ರೂಮ್ನಾಗದು ಎಲ್ಲ ನೀರು ನಿಂದಿರ್ತಿದ್ವು. ಈಗೆಲ್ಲ ಫ್ಲವರ್ಸ್ ಅದನ್ನ ಹಾಕಿ ನೆಲಗಳನ್ನೆಲ್ಲ ಸಮತಟ್ಟಾಗಿ ಮಾಡಿಕೊಂಡು ಕಂಪೌಂಡ್ಗಳೆಲ್ಲ ಎಲ್ಲ ಚೆನ್ನಾಗಿದ್ವು. ಆದರೂ ಮಳೆ ಬಂದೆಲ್ಲ ನೆಂದು ಹಿಂಗೆ ಇದಾಗಿದ್ವು. ಮತ್ತು ಕಂಪೌಂಡ್ಗಳನ್ನು ಬೆಳೆಸಿ ಎಲ್ಲ ಚಂದಿಗೆ ಕಟ್ಟಿಸಿ ಎಲ್ಲವನ್ನ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ಇಂಥ ನಮಗೆ ಒಳ್ಳೆಯ ಅಭ್ಯಾಸವನ್ನು ನೀಡ್ತಾರೆ. ಮತ್ತು ಹಿಂಗೆ ಶುಕ್ರವಾರ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ. ಶುಕ್ರವಾರದ್ದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ತುಂಬ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಮತ್ತು ಇಂಥ ಶಿಕ್ಷಕರು ನಮಗೆ ಸಿಕ್ಕಾಗ ಪುಣ್ಯ ಮಾಡಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕ್ರೀಡಾಕೂಟದಲ್ಲಿ ಕ್ಲಸ್ಟರ್ ಮಟ್ಟಗಳನ್ನು ಗೆದ್ದು, ತಾಲೂಕು ಮಟ್ಟಗಳನ್ನು ಗೆದ್ದು, ಜಿಲ್ಲಾ ಮಟ್ಟಗಳನ್ನು ಗೆದ್ದು, ವಿಭಾಗ ಮಟ್ಟಕ್ಕೆ ಹೋಗೇವಿ. ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಮ್ಮ ಪಾಟೀಲ್ ಗುರುಗಳು, ಚಂದ್ರ ಸರ್ ಗುರುಗಳು, ಎಲ್ಲ ಶಿಕ್ಷಕರು ಭಾಳ ಶ್ರಮ ಪಟ್ಟಾರೆ. ನಮ್ಮ ಪಾಟೀಲ್ ಸರ್ ಬೆಳಗ್ಗೆ 5 ಗಂಟೆಗೆ ಬಂದು ನಮಗೆ ತರಬೇತಿಯನ್ನು ನೀಡಿ ನಮ್ಗಿಂತ ಶ್ರಮ ನಮ್ಮ ಶಿಕ್ಷಕರು ಪಟ್ಟಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಮಳೆಯದು ಬಂದಾಗ ಇಲ್ಲಿ ಊಟಕ್ಕದು ಕುಂದ್ರಕ್ಕಾಗ್ತಿದ್ದಿಲ್ಲ, ಕ್ಲಾಸ್ ರೂಮ್ನಾಗ ಹೋಗಿ ಊಟಕ್ಕದು ಕುಂದಿರ್ಬೇಕಾಗಿತ್ತು. ಮತ್ತು ಈಗ ನಮ್ಮ ಶಾಲೆಯಲ್ಲಿ ಈ ಶಾಲೆಯನ್ನು ತುಂಬ ಚೆನ್ನಾಗಿ ಮಾಡಿ ಒಂದು 31ನೇ ತಾರೀಕಿಗೆ ಈ ಶಾಲೆ ಪ್ರೋಗ್ರಾಮನ್ನು ಇಟ್ಕೊಂಡಾರೆ. ಎಲ್ಲ ಗಣ್ಯಮಾನ್ಯರು ನಮ್ಮ ಶಾಲೆ ಪ್ರೋಗ್ರಾಮಕ್ಕೆ ಬರ್ಬೇಕಂತ ಹೇಳ್ತಾ, ಇಷ್ಟೊಂದು ಅಭಿವೃದ್ಧಿ ಆಗೋಕ್ಕೆ ಕಾರಣ ನಮ್ಮ ಶಶಿಧರ್ ಅಣ್ಣನವರು, ಮಾಜಿ ಜಿಲ್ಲಾ ಸದಸ್ಯರು. ಅವರು ನಮ್ಮ ಶಾಲೆಗೆ ಬಹಳಷ್ಟು ಜನರನ್ನು ಕರ್ಕೊಂಬರ್ತಿದ್ರು. ಅವ್ರು ಈ ಶಾಲೆಯನ್ನು ನೋಡ್ತಾನೆ ಏನಾದರೂ ಒಂದು ಕೊಟ್ಟ ಹೋಗ್ತಿದ್ರು ರೀ. ಭಾಳಷ್ಟು ದಾನಿಗಳು ನಮ್ಮ ಶಾಲೆಗೆ ದಾನಿಯನ್ನು ನೀಡ್ಯಾರ ಅಂತ ಹೇಳ್ತಾ ನನ್ನ ಮಾತನ್ನು. ನನ್ನ ಹೆಸರು ಭವ್ಯಶ್ರೀ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ಶಾಲೆಯ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಈಗ ನಾವೆಲ್ಲ ನಮ್ಮ ಸರ್ಸ್ ಎಲ್ಲರೂ ನಮ್ಗೆ ಒಂಥರ ಹುರಿದುಂಬಿಸಿ ಎಲ್ಲ ಸಬ್ಜೆಕ್ಟ್ ಒಳಗೂ ಫಸ್ಟ್ ಬರೋ ಥರ ನಮಗೆಲ್ಲ ಕಲಿಸಿದ್ದಾರೆ. ಅದರೊಳಗೂ ಬೇರೆ ಸಬ್ಜೆಕ್ಟ್ ಅಂದ್ರೆ ಜ್ಞಾನ ಅಂದರೆ ಈ ಕಡೆ ವಿದ್ಯೆನೂ ಇರಬೇಕು, ಈ ಕಡೆ ಜ್ಞಾನನೂ ಇರಬೇಕು. ಜ್ಞಾನ ಅಂದರೆ ಇಲ್ಲಿ ನಮ್ಮ ಪಕ್ಕದಲ್ಲಿರುವ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸಿದ್ದಾರೆ.
ಕನಕದಾಸರ ಮುಂಡಿಗೆಗಳನ್ನು ಬರೆದಂಥ ಮುಂಡಿಗೆಗಳನ್ನು ನಾನು ನಮ್ಮ ಸರ್ ಎಲ್ಲರೂ ಕಲಿಸಿದ್ದಾರೆ. ಅದರೊಳಗೆ ಕಲಿಸಿರೋ ಸರ್ ನಮ್ಮ ಪಾಟೀಲ್ ಸರ್. ಇದನ್ನು ನಾವು ಇಷ್ಟೆಲ್ಲ ಮುಂಡಿಗೆ ಎಲ್ಲ ಹೇಳೋದು ಅದನ್ನೆಲ್ಲ ಮಾಡೋದಾದ್ರೆ ನಮ್ಮ ಪಾಟೀಲ್ ಸರ್, ನಮ್ಮ ಎಲ್ಲ ಒಟ್ಟು ಟೋಟಲಾಗಿ ಎಲ್ಲ ಗುರುಗಳು ನಮ್ಗಷ್ಟ ಕಲಿಸಿ ಎಲ್ಲ ಸಬ್ಜೆಕ್ಟ್ ಒಳಗೂ ಫಸ್ಟ್ ಬರೋಂಗೆ ಮಾಡಿದ್ದಾರೆ. ಅದರೊಳಗೆ ಒಂದು ಮುಂಡಿಗೆ ನಾನು ಹೇಳ್ತೇನೆ. ಬೇರಿ ನಾಮದ ಕಳನ ಕೊಂದವನ ನಾರಿಯ ಪಡೆದವಳ ತನುಭವನ ವಾರಣವ ತರಿದವನ ಸಂಭವನ ಮಾತುಳನ ಆ ರಜನಿಯೋಳ್ ಸಿಳಿದವನ ಸತಿಯ ಪತಿರೊತೆಗೆ ಚಾರು ಚರಣ ಭಕ್ತಿಯಿಂದ ಆರಾಧಿಸುವೆ. ಕನಕದಾಸರು ಎಷ್ಟೊಂದು ಅರ್ಥಬದ್ಧವಾಗಿ ಮುಂಡಿಗೆಗಳನ್ನು ಕಟ್ಟಿದ್ದಾರೆ. ಅದರೊಳಗೂ ನಾನೊಂದು ಹೇಳಿದೆ. ಈಗ ಅದರೊಳಗೆ ರಾಮಾಯಣನೂ ಐತಿ, ಈ ಕಡೆ ಮಹಾಭಾರತನೂ ಐತಿ. ಬೇರಿ ನಾಮದ ಕಳನ ಅಂದ್ರೆ ಒಬ್ಬ ದುಂದಿಬಿ ಎಂಬ ರಾಕ್ಷಸ ಇರ್ತಾನೆ. ಆ ದುಂದಿಬಿ ರಾಕ್ಷಸನ ಕೊಂದವನ ಅಂದ್ರೆ ವಾಲಿನ ಕೊಂದವ ರಾಮನ ನಾರಿ ಸೀತೆಯ ಭೂಜಾತಿ ಅಂದ್ರೆ ಭೂಮಿ ಆಕಿನ ಹುಟ್ಟಿಸಿದವಳು ಭೂಮಿ ತಾಯಿಯ ಮಗ ತನುಭವನ ಅಂದ್ರೆ ಮಗ ನರಕಾಸುರನ ಮಗ ಭಗದತ್ತನ ವಾರಣ ಅಂದ್ರೆ ಐರಾವತ. ಈ ಐರಾವತನ ಹೆಸರು ಸುಪ್ರೇದಿಕ. ಇದು ಬಿಳಿ ಒಂದು ಆನೆ. ಈ ಆನೆಯನ್ನ ತರಿದವ ಅಂದ್ರ ಅರ್ಜುನ. ಒಂದ್ಸಲ ಮಹಾಭಾರತದೊಳಗ ಯುದ್ಧ ಆಗಬೇಕಾರ ಭಗದತ್ತ ಆನೆಯೊಳಗ ಕುತ್ಕೊಂಡು ಯುದ್ಧ ಮಾಡ್ತಿರ್ತಾನ. ಅದನ್ನ ಸಾಯಿಸಿದವ ಅರ್ಜುನನ ಮಗ ಅಭಿಮನ್ಯುನ ಮಗ ಪರೀಕ್ಷಿತ ರಾಜನ ಮಾವ ಉತ್ತರ ಕುಮಾರನ ಮಾವ ಕೀಚಕನನ್ನ ಒಂದ್ಸಲ ರಾತ್ರಿ ದ್ರೌಪದಿಗೆ ಅವ ಆಸೆ ಪಟ್ಟಿರ್ತಾನ. ಆ ಕೀಚಕನನ್ನ ಭೀಮ ಕೊಂದಿರ್ತಾನ ಒಂದು ರಾತ್ರಿ ಒಳಗ. ಆ ರಾತ್ರಿ ಭೀಮನ ಹೆಂಡತಿ ಸತಿ ಶಿರೋಮಣಿ ಪಾಂಚಾಲಿಯ ಇನ್ನೊಂದು ಹೆಸರು ಭಾರತೀ ದೇವಿಗೆ ನಮಸ್ಕಾರ ಎಂದೆ ಅಂತಂದು ಹೇಳೋಕ ಇಷ್ಟುದ್ದ ಅರ್ಥಗರ್ಭವಾಗಿ ನಮ್ಮ ಕನಕದಾಸರು ಮುಂಡಿಗೆಯನ್ನ ಹೇಳಿದ್ದಾರೆ. ಇದರೊಳಗ ಮಹಾಭಾರತ ಮತ್ತು ರಾಮಾಯಣ ಎರಡೂ ಸೇರಿಸಿ ಮಾಡಿದ್ದಾರೆ. ಇದನ್ನು ಹೇಳಿಕೊಟ್ಟ ನನ್ನ ಗುರುಗಳು ಮತ್ತು ನನ್ನ ಸಹಪಾಠಿಗಳಿಗೆ ಧನ್ಯವಾದ. ನನ್ನ ಹೆಸರು ಸೃಷ್ಟಿ. ನನ್ನ ತಂದೆ ಹೆಸರು ವೀರಭದ್ರಯ್ಯ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಇಬ್ರಾಹಿಂಪುರ. ನಾನು ಉಲ್ಟಾ ಮಗ್ಗಿ ಹೇಳುತ್ತೇನೆ. 2 10 22 ಮತ್ಲೆ 18 18 16 17 18 12 12 22 23 24 22 3 33 ಮತ್ಲೆ 27 38 24 37 31 36 18 3 5 15 3 5 15 3 3 9 3 6 3 1 3 ಎಷ್ಟು 19 800 ಇದು ಬಿಟ್ಟರೆ ಮತ್ತೆ ಏನು ಹೇಳ್ತೀಯ? ರಾಜ್ಯದ ರಾಜಧಾನಿ ಓಕೆ ಹೇಳು. आंध्र प्रदेश अमरावती, अरुणाचल प्रदेश ईटानगर, असम दिसपुर, बिहार पटना, गोवा पणजी, गुजरात नोएडा, हरियाणा चंडीगढ़, हिमाचल प्रदेश शिमला, कर्नाटक बेंगलुरु, केरला तिरुवनंतपुरम, मध्य प्रदेश भोपाल, महाराष्ट्र मुंबई, मणिपुर इंफाल, मेघालय शिल्लांग, मिजोरम मैसूर, नागालैंड कोहिमा, ओडिशा भुवनेश्वर, पंजाब चंडीगढ़, राजस्थान जयपुर, सिक्किम गैंगटॉक, तमिलनाडु चेन्नई, त्रिपुरा अगरतला, उत्तर प्रदेश लखनऊ, पश्चिम बंगाल कोलकाता, छत्तीसगढ़ रायपुर, झारखंड रांची, ಉತ್ತರಾಖಂಡ ಡೆಹ್ರಾಡೂನ್, ತೆಲಂಗಾಣ ಹೈದರಾಬಾದ್. ನನ್ನ ಹೆಸರು ಸೌಭಾಗ್ಯಲಕ್ಷ್ಮಿ ಲಕ್ಷ್ಮೇಶ್ವರ್. ನಾನು ಮೂಲತಃ ಇದೇ ಊರಿನವಳು, ಅಂದರೆ ಇಬ್ರಾಹಿಂಪುರದವಳು. ಈ ಶಾಲೆ ಬಗ್ಗೆ ಹೇಳಬೇಕು ಅಂತಂತಂದ್ರೆ, ಈ ಶಾಲೆಗೆ ನಾನು ಹಳೆ ವಿದ್ಯಾರ್ಥಿನಿ. ಈ ಶಾಲೆಯೊಳಗೆ ನಾನು 2007ನೇ ಇಸ್ವಿ ಒಳಗೆ ನಂದು ಈ 7th ಮುಗಿದು ಹೋಗೈತಿ. ಅವಾಗಿಂದನೂ ಈಗ ಇಲ್ಲಿ ತನಕನೂ ನೋಡ್ಕೊತ ಬಂದರೆ ಈ ಶಾಲೆ ಇಷ್ಟು ಸುಂದರವಾದ ವಾತಾವರಣನೂ ಹೊಂದೈತಿ. ಅದ್ರ ಜೊತೆಗೇನ ಅದೇ ರೀತಿಯ ಕಲಿಕೆಯ ಮಟ್ಟನೂ ಅದೇ ರೀತಿಯೇ ಐತಿ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಬದಲಾವಣೆ ಆಗೈತಪ್ಪ ಅಂತಂದ್ರೆ ಈಗ ಇಲ್ಲಿ ಇರ್ತಕ್ಕಂಥ ಸ್ವಲ್ಪ ವ್ಯವಸ್ಥೆಗಳ ಹಾಳಾಗಿದ್ದು, ಅದು ಕಟ್ಟಡಗಳನ್ನು ಎಲ್ಲ ನಿರ್ಮಾಣ ಆಗಿದ್ದು. ನೆಕ್ಸ್ಟ್ ಆಮೇಲೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ಈ ಶಾಲೆ ಒಳಗನ ಓದಿ ಮತ್ತು ಹೊಳ್ಳಿ ಈ ಶಾಲೆಗೇನ ನಾನು ಅತಿಥಿ ಶಿಕ್ಷಕಿಯಾಗಿ ಬಂದಿದ್ದು ನನಗೆ ಭಾಳ ಖುಷಿ. ಅಂದರೆ ಕಲ್ತಿರ್ತಕ್ಕಂಥ ಶಾಲೆ ಒಳಗನ ಹೊಳ್ಳಿ ನಾನು ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನನಗೆ
ಸಿಕ್ಕೈತಿ, ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನನಗೆ ಏನು ಗೊತ್ತಿಲ್ಲ ಅಂತಂದ್ರೂ ಪ್ರತಿಯೊಂದು ಹಂತದೊಳಗೂ ಅವರು ತುಂಬ ಸಹಕಾರ ಕೊಟ್ಟಾರೆ. ಯಾವುದೇ ರೀತಿಯಾಗಿದ್ದ ತೊಂದರೆಗಳು ಬಂದ್ರೂ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ನಾವು ಮಕ್ಕಳನ್ನು ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಅಂಥೇಳಿ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ನಾನು ಈ ಸ್ಕೂಲ್ನಲ್ಲಿ ವರ್ಕ್ ಮಾಡತ್ತಿರೋದ ಯಾವ ವಿಷಯಪ್ಪ ಅಂತಂದ್ರೆ ಗಣಿತ ಮತ್ತು ವಿಜ್ಞಾನವನ್ನು ನಾನು ಇಲ್ಲಿ ಈ ಶಾಲೆಯಲ್ಲಿ ಬೋಧನೆ ಮಾಡ್ತಾ ಇದ್ದೀವಿ. ಇದೇ 31ನೇ ತಾರೀಕಿಗೆ ನಮ್ಮ ಶಾಲೆಯ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ನಿರ್ವಹಿಸುತ್ತಿದ್ದೇವೆ. ಇಷ್ಟು ಹೇಳಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಸವರಾಜ್ ನಿಂಬಾಳನವರು. ನಾವು ಈ ಶಾಲೆಯಲ್ಲಿ ಹಿರಿಯ ವಿಷಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದೇವೆ. ಈ ಶಾಲೆಯ ಎಲ್ಲ ಆಗುಗಳು ಒಳ್ಳೆಯ ಇದರಿಂದ ಉಳಿತಾ ಇದ್ದಾವೆ. ಎಲ್ಲರೂ ಒಳ್ಳೆಯ ಸಹಪಾಠಿಗಳು ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಗುರುಗಳು ಎಲ್ಲರೂ ಮಟ್ಟಕ್ಕೆ ಬೆಳಿತಾರೆ. ನಾವು ಮುಂದೆ ಇದೇ ಥರ ಮಾಡ್ಕೊಂಡು ಆಮೇಲೆ ಪ್ರತಿಯೊಂದು ಸರ್ಕಾರಿ ಶಾಲೆ ಇದೇ ಥರ ಬೆಳಿಬೇಕು ಅಂದ್ರೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಅಂತ ನಾವು ನಮ್ಮ ದೇಶದಲ್ಲಿ ಪಡ್ಮಟ್ಟು ಈ ನಮ್ಮ ಇಬ್ರಾಹಿಂಪುರ ಶಾಲೆಯು ಎಲ್ಲ ನಮ್ಮ ಸ್ಟೇಟ್ನಾಗ ಉನ್ನತ ಮಟ್ಟಕ್ಕೆ ನಾವು ಏರಿಸ್ಬೇಕಂತ ಮಾಡೀವಿ. ಅದು ಮತ್ತು ಉನ್ನತ ಮಟ್ಟಕ್ಕೆ ಏರಿಸೇ ಬಿಡ್ತೀವಿ. ಇಲ್ಲಿ ಇರೋಂಥ ಗುರು ಹಿರಿಯರಾಗಲಿ, ಇಲ್ಲಂಥ ಮಾಜಿ ಜಡ್ಪಿಯವರಾಗಲಿ, ಇಲ್ಲಂಥ ಮೆಮೋರಲ್ಲಿ ಎಲ್ಲರೂ ನಮ್ಗೆ ಧನ ಸಹಾಯವನ್ನು ಸಾಕಷ್ಟು ಮಾಡ್ಯಾರ. ಹೀಗಾಗಿ ನಮ್ಮ ಶಾಲೆ ವರ್ಷಕ್ಕೆ ಇಂಪ್ರೂವ್ ಆಕ್ಯಂತ ಹೊಂಟೈತಿ. ನಾವು ಆದಷ್ಟು ನಮ್ಮ ಇಲ್ಲಿ ಹೆಚ್ಚು ನಮ್ಮ ಗುರುಗಳು ನಮ್ಮ ವಿದ್ಯಾರ್ಥಿಗಳಾಗಲಿ, ನಮ್ಮ ಶಾಲೆ ಬಗ್ಗೆ ಆಗಲಿ ಅವರು ಟೈಮ್ ಅಲ್ಲದೆ ಬೆಳಗ್ಗೆ 9ರಿಂದ ರಾತ್ರಿ 10 ಗಂಟೆವರೆಗೂ ತಮ್ಮ ಸೇವೆ ಎಲ್ಲರೂ ಗುರುಗಳು ತಮ್ಮ ಸೇವೆ ಸಲ್ಲಿಸಿ ನಮ್ಮ ಶಾಲೆಯನ್ನು ಇನ್ನೊಟ್ಟು ಉನ್ನತ ಮಟ್ಟಕ್ಕೆ ಏರಿಸ್ಯಾರ. ನಾವು ಅವ್ರಿಗೆ ಉತ್ಪೂಕ ವಂದನೆಗಳು. ಮತ್ತು ನಮ್ಮ ವಿದ್ಯಾರ್ಥಿಗಳು ಆದಷ್ಟು ಶಿಕ್ಷಣಕ್ಕಾಗಿ ಒಂದು ಕಲಿಯಲ್ಲ, ಒಂದು ಸ್ಟೇಟ್ ಲೆವೆಲ್ ಮಟ್ಟನೂ ಖೋ ತೊಗೊಂಡು ಹೋಗಿ ರಾಜ್ಯ ವಿಭಾಗಕ್ಕೆ ಹೋಗಿ ನಮ್ಮ ಮಕ್ಕಳನ್ನ ಆಡಿಸಿ ಬಂದಾರ. ಜಿಲ್ಲಾ ಮಟ್ಟದಾಗ ಫಸ್ಟ್ ಗೆದ್ದು ಅಷ್ಟು ಸಾಧನೆ ಮಾಡ್ರ. ಅದಕ್ಕಾಗಿ ನಾವು ಇನ್ನೂ ಒಟ್ಟು ಹೆಮ್ಮೆ ಪಡೋಂಥದ್ದು. ಆಮೇಲೆ ಹೊಳ್ಳಿ ನಮ್ಮ ಶಾಲೆ ಸುಧಾರಣೆ ಬಗ್ಗೆ ಸಾಕಷ್ಟು ಇಲ್ಲಿ ಎಲ್ಲ ಪರಿಸರ ಅಂತೇಳಿ ಇಂಥವು ಅನೇಕ ವರ್ಷ ಇಂಥ ಬಹುಮಾನಗಳು ಬಂದವು. ಹಸಿರು ಶಾಲೆ ಅಂತ ಬಂದೈತಿ, ಪರಿಸರ ಅಂತ ಬಂದೈತಿ. ಆಮೇಲೆ ಈ ಸಲ ಏನು ಬರ್ತೈತಿ ಕಾದು ನೋಡ್ಬೇಕು. ಹಿಂಗಾಗಿ ಮುಂದೆ ಹೆಚ್ಚು ನಮ್ಮ ಶಾಲೆ ಬೆಳಿಲ್ಲ ಅಂತಂದು ನಾನು 4 ಮಾತಾಡ್ತೀನಿ. ನನ್ನ ಹೆಸರು ಸಿರಾಜ್ ಅಹಮದ್ ಮುಲ್ಲಾ. ನಾನು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರು. ನಮ್ಮ ಇಬ್ರಾಹಿಂಪುರ ಕನ್ನಡ ಶಾಲೆಯಲ್ಲಿ ನಾವು ಸಾಕಷ್ಟು NRG ಸ್ಕೀಮ್ನಲ್ಲಿ ಕೆಲಸ ಮಾಡಿದ್ದೇವೆ. ಉಳಿದಿದ್ದು ನಮ್ಮ 5 ಹಳ್ಳಿ ಶಾಲೆನ ಮುಂದಿನ ದಿನಗಳಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅಂಥೇಳಿ ನಾನು ಮಾತು. ಇಬ್ರಾಹಿಂಪುರದ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಗಂಡು ಮಕ್ಕಳ ಕನ್ನಡ ಶಾಲೆಯ ಒಂದು 31ನೇ ತಾರೀಕಿನ ಕಾರ್ಯಕ್ರಮದ ನಾವು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಇಬ್ರಾಹಿಂಪುರದ ಎಲ್ಲ ಪ್ರಮುಖರ ಒಂದು ಪಾತ್ರದಿಂದ ಇವತ್ತು ನಮ್ಮ ಇಬ್ರಾಹಿಂಪುರ ಶಾಲೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಕರು ಆದಂಥ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು, ಪ್ರಧಾನ ಗುರುಗಳ ಅವರ ಒಂದು ಅತಿ ಹೆಚ್ಚಿನ ಶ್ರಮದಿಂದ ಈ ಶಾಲೆಯನ್ನು ಇವತ್ತು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಕಾರಣವಾಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಈ ಕರ್ನಾಟಕ ರಾಜ್ಯದ ಮೊದಲನೆಯ ಶಾಲೆಯನ್ನು ಮಾಡಬೇಕಂತೇಳಿ ನಮ್ಮ ಶಾಲೆಯ ಎಲ್ಲ ಗುರುಗಳ ಪಣ ಇರುವುದರಿಂದ ನಾವು ಸಹಿತ ಎಲ್ಲ ಇಬ್ರಾಹಿಂಪುರದ ಹಿರಿಯರು ಮತ್ತು ಎಲ್ಲ ಮುದ್ದು ಮಕ್ಕಳು ಸೇರಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಅಳವಡಿಸಿದ್ದರಿಂದ ಈ ಮಟ್ಟಕ್ಕೆ ಈ ಶಾಲೆ ಬೆಳೀಲಿಕ್ಕೆ ಕಾರಣ ಆಗಿದೆ. ಇದೇ ರೀತಿಯಾಗಿ ಈ ಶಾಲೆಯನ್ನು ಇನ್ನೂ ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಮತ್ತು ಈ ಮಕ್ಕಳನ್ನು ಇವತ್ತು ನಮ್ಮ ಶಾಲೆಯ ಮಕ್ಕಳ ರಾಜ್ಯ ಮಟ್ಟಕ್ಕೂ ಸಹಿತ ಕೆಲವು ಒಲಿಂಪಿಕ್ಸ್ ಆಟಗಳನ್ನು ಆಡಿದ್ದಾರೆ. ಅದರಲ್ಲಿ ನಮ್ಮ ಶಾಲೆಯ 2 ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇದೆ. ಅದೇ ರೀತಿಯಾಗಿ ಉಳಿದ ಎಲ್ಲ ಮಕ್ಕಳು ಸಹಿತ ಈ ಇಬ್ರಾಹಿಂಪುರದಿಂದ ಅತಿ ಉನ್ನತ ಅಧಿಕಾರಿಗಳಾಗಿ, ಅತಿ ಉನ್ನತ ಮಟ್ಟದ ಶಿಕ್ಷಕರಾಗಿ ಮತ್ತು ನಮ್ಮ ಊರಿಗೆ ಒಳ್ಳೆಯ ಒಂದು ಹೆಸರನ್ನು ತರುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗಿಂತ ಮುಂಚೆ ನಮ್ಮ ಇಬ್ರಾಹಿಂಪುರ ಗ್ರಾಮಸ್ಥರಿಗೆ
ವಂದನೆಗಳನ್ನು ಹೇಳ್ತೀನಿ, ಅವರ ಕೃತಜ್ಞತೆಗಳನ್ನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಆಯ್ಕೆ ಮಾಡ್ಯಾರ ಅಂತೇಳಿ ನಾನು ಈ ಒಂದು ಇಬ್ರಾಹಿಂಪುರ ಶಾಲೆಗೆ ಒಂದು ಅಳಿಲು ಸೇವೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ NRG ಒಳಗೆ ಸಾಕಷ್ಟು ಕಂಪೌಂಡ್ ಆಗಲಿ, ಪ್ಯೂವರ್ಸ್ ಆಗಲಿ, ಆಮೇಲೆ ಹೈಟೆಕ್ ಶೌಚಾಲಯ ಆಗಲಿ ಎಲ್ಲನೂ ನಮ್ಮ 4 ಜನ ಮೆಂಬರ್ಗಳನ್ನು ಸೇರಿಸಿ ನಾವು ಒಗ್ಗೂಡಿಸ್ಕೊಂಡು ನಾವು ಮಾಡೋಕ್ಕೆ ಸಾಧ್ಯ ಆಗೈತೆ ಅಂತ ಹೇಳ್ತೀನಿ ಮೊದಲನೇದಾಗಿ. ಎರಡನೇದಾಗಿ ಇಲ್ಲೇ ಫಸ್ಟು ಶಾಲೆ ಅಷ್ಟು ಅಭಿವೃದ್ಧಿ ಆಗಿದ್ದಿಲ್ಲ. ಯಾವಾಗ ನಮ್ಮ ರಾಮಪುರ ಮುದ್ದಣ್ಣರ ಅಧ್ಯಕ್ಷರಾಗಿಂದ ಸಾಕಷ್ಟು ಕಾಮಗಾರಿಗಳನ್ನು ಕೈಗೊಂಡ್ರು ತಮ್ಮ ಸ್ವಂತ ಅನುದಾನದ. ಸೆಕೆಂಡ್ ಆಮೇಲೆ ನಮ್ಮ ಶಿವನಾಗಪ್ಪ ಲಕ್ಷ್ಮೇಶ್ವರ ಅವರು ಒಬ್ಬ ಯುವ ಶಿಕ್ಷಣ ಪ್ರೇಮಿಯಾಗಿ ಅವರು ಒಂದು SDMC ಅಧ್ಯಕ್ಷರಾದಾಗ ಸಾಕಷ್ಟು ಕೆಲಸ ಮಾಡಿದ್ರು. ಇವರಿಬ್ಬರು ಎಲ್ಲ ಮಾಡಿದ್ದು ನೋಡಿ ಈಗಲೂ ಎಲ್ಲ ಮೆಂಬರ್ಗಳು ಅಧ್ಯಕ್ಷರು ಸಾಕಷ್ಟು ಕೆಲಸ ಮಾಡಿದರು. ಆಮೇಲೆ ಈ ಸಲ ನಾವು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಮ್ಮ ಸಾಕಷ್ಟು ದಾನಿಗಳನ್ನು ಕರೆಸ್ಕೊಂಡು ಈ ಒಂದು ಶಾಲೆ ಅಭಿವೃದ್ಧಿ ಮಾಡೋಕ್ಕೆ ಬಹಳ ಶ್ರಮ ಪಟ್ಟರೆ. ಅದೊಂದು ಜೊತೆಗೆ ನಮ್ಮದು ಒಂದು ರೀತಿ ಸೇವೆ ಇರಲಿ ಅಂತೇಳಿ ನಾವು ಸಿರಾಜ್ ಅಹಮದ್ ಮುಲ್ಲಾ ಆಗಲಿ, ನಾನಾಗಲಿ, ನಮ್ಮ ಇನ್ನೂ 2 ಮೆಂಬರ್ ಕರ್ಕೊಂಡು ಎಲ್ಲ ಸಹಕಾರದಿಂದ ಇಷ್ಟೆಲ್ಲ ಶಾಲೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗೈತಿ. ಅದಕ್ಕೆ ನನ್ನ ಆಯ್ಕೆ ಮಾಡಿ ಕಳ್ಸಂತ ನಮ್ಮ ಇಬ್ರಾಹಿಂಪುರ ಗ್ರಾಮಸ್ಥರಿಗೆ ನಾನು ಭಾಳ ಕೃತಜ್ಞತೆ ಹೇಳ್ತೀನಿ. ಅಷ್ಟಾಗಿ ಇದನ್ನೆಲ್ಲ ನಾವು ಸಹಕಾರ ಕೊಡ್ಬೋದು, ಜೊತೆಗೆ ಇದನ್ನೆಲ್ಲ ಶಾಲೆಯ ಅಭಿವೃದ್ಧಿ ಪಡಿಸೋಕ್ಕೆ ಶಾಲೆ ಗುರುಗಳು ಅಷ್ಟೇ ಇದಿರ್ಬೇಕಲ್ಲ. ಹಾಗಾಗಿ ಮೊದಲಿಂದ ದುಕಾನ್ದಾರ್ ಸರ್ಲಿಂದ ಹಿಡ್ಕೊಂಡು ದುಕಾನ್ದಾರ್ ಸರ್ ಯಾವಾಗ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡ್ಕೊಂತ ಹೆಂಗೇನು ಬಂದರು ಅವ್ರಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನಮ್ಮ ಪಾಟೀಲ್ ಸರ್ ಆಗಲಿ, ನಮ್ಮ ಚಂದ್ರು ಸರು, ಮೊಮಿನ್ ಸರು, ಆಮೇಲೆ ನಮ್ಮ ಸುರೇಶ್ ಸರ್, ಇನ್ನೂ ನಮ್ಮ ಸೈಯದ್ ಸರ್ ಒಳ್ಳೆಯ ಒಂದು ಕಂಪ್ನಿ ಕೂಡ್ಕೊಂಡು ನಮ್ಮನ್ನ ಯಾವಾಗೂ ಸಡ್ಲು ಬಿಡೋಂಗಿಲ್ಲ. ಬರೀ ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಇದು ಮಾಡೋಣ ಅಂಥೇಳಿ. ಅದಕ್ಕಾಗಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗೈತಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಕ್ಕೆ ನಾವು ನಮ್ಗೆ ಎಷ್ಟು ಸಾಧ್ಯಕತಿ ನಾವು ಇನ್ನೂ ಕೈ ಮೀರಿ ನಾವು ನಮ್ಮ ಗ್ರಾಮ ಪಂಚಾಯತಿ ಅನುದಾನದಿಂದ ಇನ್ನೂ ಸಾಕಷ್ಟು ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ಹಗಲಿರುಳು ಸೇವೆ ಮಾಡ್ತೀವಿ ಅಂತೇಳಿ ನಾನು 2 ಮಾತುಗಳನ್ನು. ನನ್ನ ಹೆಸರು MV ಪಾಟೀಲ್ ಅಂತ. ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಇಬ್ರಾಹಿಂಪುರದಲ್ಲಿ 2019ರಿಂದ ಸಹಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸೇವೆಗೆ ಸೇರಿದಾಗಿಂದನಿಂದಲೂ ಕೂಡ ನನ್ನೊಂದು ಮಹತ್ತರವಾದಂಥ ಆಸೆ ಹಾಗೂ ಕನಸಿದೆ. ಅದು ಏನು ಅಂದರೆ ಅದು ಇತ್ತಿತ್ತಲಾಗಿ ಬೆಳೆಕೊಂಡು ಬಂದಿರತಕ್ಕಂಥ ಒಂದು ಭಾವನೆಯಾಗಿರಬಹುದು. ಅಂದರೆ ನಮ್ಮ ಸರ್ಕಾರಿ ಶಾಲೆ ಈ ಖಾಸಗಿ ಶಾಲೆಗಳ ಭರಾಟೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಹತ್ವವನ್ನು ನಾವು ಸಾರಿ ಹೇಳಬೇಕು, ಇದರ ಮಹತ್ವ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಅನೇಕ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ನಮ್ಮದೇ ಆದಂತಹ ನಾವೀನ್ಯಯುತ ಕಲಿಕಾ ಚಟುವಟಿಕೆಗಳನ್ನು ನಾವು ಅಳವಡಿಸಿಕೊಳ್ಳುವುದ್ರ ಮುಖಾಂತರ ನಿಜವಾಗಿ ನಾವು ಹೆಮ್ಮೆಯಿಂದ ನಮ್ಮ ಶಾಲೆಯ ಮಕ್ಕಳ ಬಗ್ಗೆ ಹೇಳಬೇಕು ಅಂತಂದರೆ ಶೈಕ್ಷಣಿಕ ಗುಣಮಟ್ಟದಲ್ಲಿ ಯಾವುದೇ ಖಾಸಗಿ ಶಾಲೆಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳ ಒಂದು ಪ್ರತಿಕ್ರಿಯೆ ನಿಜವಾಗಿ ನಾವು ಭಾಳಷ್ಟು ಆತ್ಮೀಯತೆ ನಮ್ಮ ಮಕ್ಕಳ ಜೊತೆಗೆ ತಂದೆ ಹಾಗೂ ಮಕ್ಕಳ ಭಾವನೆ ಯಾವ ರೀತಿ ಇರ್ತದಲ್ಲ, ಅದಕ್ಕಿಂತ ನಮ್ಮ ಮಕ್ಕಳನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಪ್ರೀತಿ ಮಾಡುವುದರ ಮುಖಾಂತರ ಆ ಮಕ್ಕಳ ಪ್ರೀತಿಗೆ ನಾವು ಪಾತ್ರರಾಗಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸದಾ ನಾವು ಕಂಕಣಬದ್ಧರಾಗಿ ವಿಶೇಷವಾಗಿ ನಾವು ಯಾವ ರೀತಿ ನನ್ನ ಭಾವನೆ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಕರ್ತವ್ಯ ಅಲ್ಲ, ಇದು ನನ್ನದೇ ಆದಂತಹ ಕೆಲಸ ಅಂತಕ್ಕಂತಹ ಅರ್ಪಣಾ ಭಾವದಿಂದ ನಿಜವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶನ, ನಮ್ಮ ತಂದೆ ತಾಯಿಯವರ ಮಾರ್ಗದರ್ಶನ ಹಾಗೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಶ್ರದ್ಧೆಯಿಂದ ಶ್ರಮಪಟ್ಟು ಮಾಡು, ನೀನು ಮುಂದೆ ಒಳ್ಳೆಯದಾಗ್ತತಿ ಅಂತಕ್ಕಂಥ ಒಂದು ಹಿರಿಯರ ಮಾರ್ಗದರ್ಶನದಿಂದ ನಾವು ಈಗ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದನ್ನು ಯಾವುದೇ ಬೇಜಾರಿಲ್ಲದೆ ಅದನ್ನು ಶ್ರದ್ಧೆಯಿಂದ, ಯಾವುದೇ ಕೆಲಸ ಇರ್ಬೋದು, ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಕೆಲಸವನ್ನು ನಾವು ನಿರ್ವಹಿಸ್ತಾ ಬಂದಿದ್ದೇವೆ. ಅದೇ ರೀತಿ ನಮಗೆ ಇಲ್ಲಿ ಊರಿನ ಗ್ರಾಮಸ್ಥರ ವಿಶೇಷವಾಗಿ ನನ್ನ ನೆಚ್ಚಿನ ಶಶಿಧರ್ ಹೊನ್ನಣ್ಣರವರಾಗಿರ್ಬೋದು, ನಮ್ಮ
ಸದೇವಪ್ಪ ಹೊನ್ನಣ್ಣವರಾಗಿರ್ಬೋದು, ಅವರೆಲ್ಲರ ಒಂದು ಸಹಕಾರ ಹಾಗೂ ಎಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಯರು SDMC ಅವರ ಸಹಕಾರದಿಂದ ನಾವು ವಿಶೇಷವಾಗಿ ನಮ್ಮ ಗುರುಗಳ ಒಂದು ಸಹಕಾರದಿಂದ ನಾವು ಏನೇ ಒಂದು ಶೈಕ್ಷಣಿಕ ಚಟುವಟಿಕೆ ಮಾಡಿದರೂ ಕೂಡ, ವಿಶೇಷ ಚಟುವಟಿಕೆ ಮಾಡಿದರೂ ಕೂಡ ಅದೆಲ್ಲರೂ ಸಹಕಾರದಿಂದ ನಾವು ಅತ್ಯುತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನಾವು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಓಕೆ ಸರ್, ಈಗ ಮುಂದೆ ಕಾರ್ಯಕ್ರಮ ಏನು ಕಾನ್ಸೆಪ್ಟು ಸರ್? ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಶಶಿಧರ್ ಹೊನ್ನಣ್ಣವರ ಒಂದು ಕನಸಿತ್ತು, ನಮ್ಮ ಶಾಲೆಯನ್ನು ದತ್ತಕ್ಕೆ ಪಡೆದು ಸರ ರಾಜ್ಯದಲ್ಲಿನ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಸರ, ಹೇಗಾದರೂ ಮಾಡಿ ಮಾಡೋಣ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಅವರ ಒಂದು ಸಹಕಾರದಿಂದ ನಾವು ಹಗಲಿರುಳೆನ್ನದೇ ಶ್ರಮಪಟ್ಟು ನಾವು ಒಂದು ವಿಶೇಷವಾಗಿರ್ತಕ್ಕಂತಹ, ನಾವು ಎಲ್ಲರಂತಿರಬಾರ್ದು, ಒಂದು ವಿಶೇಷತೆ ಏನಾದರೂ ಇರಬೇಕು, ಸರ್ಕಾರಿ ಶಾಲೆಯನ್ನು ನಾವು ಒಂದು ನೋಡುವ ಹಾಗಿರ್ಬೇಕು, ಇಡೀ ರಾಜ್ಯದಲ್ಲಿನ ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಹಗಲಿರುಳು ಕೆಲಸ ಮಾಡಿ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಮುಂದಿನ ಕಾರ್ಯಕ್ರಮ ಏನೇನು ಸರ್? ಈಗ ಮುಂದೆ ನಾವು ಇದೇ ತಿಂಗಳ 31ನೇ ತಾರೀಕಿನಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೇವೆ. ಹಾಗೂ ಹೈಟೆಕ್ ಶೌಚಾಲಯದ ಒಂದು ಉದ್ಘಾಟನೆ ಆಗಿರ್ಬೋದು, ಶಾಲಾ ಮೈದಾನದ ಉದ್ಘಾಟನೆ, ಪೇಪರ್ಸ್ ಅಳವಡಿಸಿ ಅದರದ್ದು ಉದ್ಘಾಟನೆ ಇರ್ಬೋದು. ಹಾಗೂ ವಿಶೇಷವಾಗಿ ನಮ್ಮ ಹಿಂದೆ ಒಂದು ಗಾಂಧಿ ಮೂರ್ತಿ ಇತ್ತು, ನಮ್ಮ ಹಿಂದೆ SDMC ಅವರು ನಮ್ಮ ಮುದ್ದಣ್ಣ ರಾಮಾಪುರವರ ನೇತೃತ್ವದಲ್ಲಿ ಬಹಳಷ್ಟು ಇಲ್ಲೇ ಮೂರ್ತಿಗಳನ್ನು ಅನಾವರಣ ಮಾಡಿದ್ದು. ಅದ್ರ ಜೊತೆ ಗಾಂಧಿ ಮೂರ್ತಿನೂ ಕೂಡ ಅನಾವರಣ ಇತ್ತು. ಅದು ನಾನು ಬಂದಾಗ ಅದು ಬಿದ್ದಿತ್ತು, ಹೀಗಾಗಿ ನನಗೆ ಅದು ಮನಸ್ಸಿನಲ್ಲಿ ಬಹಳಷ್ಟು ಕೊರಗಿತ್ತು, ಅದನ್ನು ಸ್ಥಾಪನೆ ಮಾಡಬೇಕು ಅಂತ. ಅದನ್ನೆಲ್ಲ ಈಗ ಅದು ಕಾಲ ಕೂಡಿ ಬಂದಿದೆ. ಅದನ್ನು ಕೂಡ ನಾವು ದಿನಾಂಕ 31ರಂದು ಅದನ್ನು ಗಾಂಧಿ ಮೂರ್ತಿ ಅನಾವರಣನೂ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಓಕೆ ಸರ್, ಧನ್ಯವಾದ. ನನ್ನ ಹೆಸರು ಶಶಿಧರ್ ಹೊನ್ನಣ್ಣವರಂತಂದು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದು, ಇದೇ ದಿನಾಂಕ 31ರಂದು ಶುಕ್ರವಾರ ದಿವಸ ವಿವಿಧ ದಾನಿಗಳ ಸಹಾಯದಿಂದ ನಮ್ಮ ಶಾಲೆಯ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ದಾನಿಗಳ ಸಹಾಯದಿಂದ ಅನೇಕ ಕಾಮಗಾರಿ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದ್ದು ಅವುಗಳ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಗಾಂಧಿ ಮೂರ್ತಿ ಅನಾವರಣ ಕಾರ್ಯಕ್ರಮವಿದ್ದು, ಆ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ನಮ್ಮ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ರವರು ಹಾಗೂ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳ ಒಂದು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಗ್ರಾಮೀಣ ಪ್ರತಿಭೆ ಆಗಿರ್ತಕ್ಕಂಥ ಡಾಕ್ಟರ್ ಮಹಾಂತೇಶ್ ಬೀಳಗಿಯವರು ಅವರು ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ IAS ಮತ್ತು IPS ಅಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ? ಈ ಒಂದು ಸರ್ಕಾರಿ ಶಾಲೆ ಹೀಗೂ ಇರುತ್ತಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಈ ಶಾಲೆಯನ್ನು ಎಲ್ಲ ಶಿಕ್ಷಣ ಪ್ರೇಮಿಗಳ ಸಹಾಯದಿಂದ ಹಾಗೂ ದಾನಿಗಳ ಸಹಾಯದಿಂದ ಇದನ್ನು ತಯಾರು ಮಾಡಿದ್ದೇವೆ. ಇದು ನಮ್ಮ ಶಾಲೆ ಮೊಟ್ಟ ಮೊದಲು ಕಿತ್ತಳೆ ಶಾಲೆಯಾಗಿ, ಹಸಿರು ಶಾಲೆಯಾಗಿ, ಪರಿಸರ ಮಿತ್ರ ಶಾಲೆಯಾಗಿ ಹೊರಹೊಮ್ಮಿದೆ. ಅನೇಕ ಅವಾರ್ಡ್ಗಳನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. ಈ ಶಾಲೆ ಸರ್ಕಾರಿ ಶಾಲೆ ಹೀಗೂ ಇರುತ್ತಾ ಅನ್ನುವ ಒಂದು ವಿಚಾರಕ್ಕೆ ನಾವು ಬಂದಾಗ ನಾವು ನಮ್ಮ ಶಾಲೆಗೆ ಆರ್ಟು ಮತ್ತು 3D ಪೇಂಟಿಂಗು ಅನೇಕ ದಾನಿಗಳ ಸಹಾಯದಿಂದ ಹಲವಾರು ಕೊಡುಗೆಗಳನ್ನು ಈ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ಶಾಲೆ ಅತ್ಯಂತ ಸುಂದರವಾದ ಶಾಲೆ, ಜೊತೆಗೆ ಶೈಕ್ಷಣಿಕ ವಿಚಾರದಲ್ಲೂ ಸಹಿತ ಒಂದು ಮುಂದೆ ಬರ್ತಕ್ಕಂಥ ಶಾಲೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಖುಷಿಯಿಂದ ನಮ್ಮ ಶಿಕ್ಷಣ ಪ್ರೇಮಿಗಳು ಆಮೇಲೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿಪಡಿಸ್ತೀವಿ. ಓಕೆ. ಚಂದ್ರು ದೊಡ್ಡಮನಿ ಅಂತ ಇಲ್ಲಿ 2017ರಿಂದ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದು, ನಾನು ಬರೋಕ್ಕಿಂತ ಪೂರ್ವದಲ್ಲಿಯೂ ಈ ಶಾಲೆ ಅತ್ಯುತ್ತಮವಾದ ವಾತಾವರಣದಲ್ಲಿತ್ತು. ಅದು ನಾವು ಬಂದ ಮೇಲೆ ಶೈಕ್ಷಣಿಕವಾಗಿ ಗುಣಾತ್ಮಕ ಶಿಕ್ಷಣದತ್ತ ಮಕ್ಕಳನ್ನು ತಯಾರಿ ಮಾಡಲು ಎಲ್ಲ ಗುರು ಬಳಗದ ಸಹಕಾರದೊಂದಿಗೆ ಸಾಕಷ್ಟು ವಿವಿಧ ಇಲಾಖೆ ಚಟುವಟಿಕೆಗಳ ಜೊತೆಗೆ ನಮ್ಮದೇ ಆದಂಥ ಹೊಸ ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡು ನಮ್ಮ ಶಾಲೆಯ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಾಕಷ್ಟು ಶ್ರಮಪಟ್ಟಿದ್ದೀವಿ.
ನಾವು ಎಲ್ಲ ರಂಗ ಶಿಕ್ಷಕರು 9:30ರಿಂದ 4:30 ಅಂತಕ್ಕಂಥ ಟೈಮ್ ಟೇಬಲನ್ನು ಮೀರಿ ನಾವು ಸರ್ಕಾರಿ ಸೇವೆ ಸೇರಿದಾಗ ಮಾತ್ರ ನಮ್ಗೆ ಮೊದಲೇ ಹೇಳಿರ್ತಾರೆ ಅವ್ರು 24 ಗಂಟೆ ನಾವು ಸರ್ಕಾರಿ ಸೇವಕರಾಗಿರ್ಬೇಕಂತ. ಆ 24 ಗಂಟೆನೂ ಸರ್ಕಾರಿ ಸೇವಕರಾಗಿ ನಾವು ಶಾಲೆಯ ಸೇವಾಭಿವೃದ್ಧಿಗಾಗಿ ವಿವಿಧ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ಗ್ರಾಮಸ್ಥರ ಸಹಕಾರದಿಂದ SDMC ಅವರ ಸಹಕಾರದಿಂದ ಹಾಗೂ ಇಲಾಖೆಯ ಪಂಚಾಯತಿಯ ಸಹಕಾರದಿಂದ ಈ ಶಾಲೆಯ ವಾತಾವರಣ ಮಕ್ಕಳಿಗೆ ಆಕರ್ಷಣೀಯವಾಗಿರಲು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಬೇಡಿಕೆ ಇಟ್ಟು NREG ಒಳಗೆ ಈ ಅವಕಾಶಗಳು ಇದಾವಂತ ನಾವು ಅಧ್ಯಯನದ ಮೂಲಕ ತಿಳಿದುಕೊಂಡು ಉತ್ತಮವಾದಂಥ ಗುತ್ತಿಗೆದಾರನನ್ನು ಹುಡುಕಲು ನಮ್ಮ ಗ್ರಾಮ ಪಂಚಾಯತಿ ಇಬ್ಬರು ಸದಸ್ಯರಲ್ಲಿ ಕೇಳಿಕೊಂಡು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಧರ ಅಣ್ಣನವರ ಸಹಕಾರ ಹಾಗೂ ಸದೇವಪ್ಪ ಅಣ್ಣನವರ ಸಹಕಾರದೊಂದಿಗೆ ಈ ಶಾಲೆಯ ವಾತಾವರಣ ಅಗದಿ ಆಕರ್ಷಣೀಯವಾಗಲು ನಾವು ನಂದು ಸ್ವಲ್ಪ ಕೆಲವೊಂದು ಪಾತ್ರಗಳನ್ನು ಇಟ್ಕೊಂಡಿದ್ದೀವಿ. ನಾವು ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಬಂದ್ರೆ ಮನೆಗೆ ಹೋಗೋ ಸಮಯ ನಮಗೆ ಗೊತ್ತಿರೋದಿಲ್ಲ. ಒಮ್ಮೆ 4:00 ಹೋಗಿರ್ತೀವಿ, ಒಮ್ಮೆ ರಾತ್ರಿ 10 ಗಂಟೆವರೆಗೂ ಇರ್ತೀವಿ, ಮಧ್ಯಾಹ್ನ 12ಕ್ಕೆ ಹೋಗಿರ್ತೀವಿ. ನಾವು ಶಾಲೆಯನ್ನು ನಮ್ಮದೇ ಮನೆ, ನಮ್ಮ ಸಂಸಾರದಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವ ರೀತಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಆಸೆ ಇರುತ್ತಲ್ಲ, ನಮ್ಮ ಶಾಲೆಯ ಮಕ್ಕಳು ಅದೇ ರೀತಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವದೊಂದಿಗೆ ಗಣ್ಯ ವ್ಯಕ್ತಿಗಳಾಗಲು ನನ್ನ ಶ್ರಮ ನಿರಂತರವಾಗಿರ್ತದೆ ಅಂತ ಈ ಮೂಲಕ ಹೇಳ್ಕೊಡ್ತೀನಿ.